ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಇವತ್ತು ಇನ್ನೊಂದು ಗಣೇಶಗೆ ಪ್ರಸಾದ ತೊಗೊಂಬಂದಿದ್ದೀನಿ. ಗೌರಿ ಗಣೇಶ ಹಬ್ಬಕ್ಕೆ ಮೋದಕ ತೋರಿಸಿದ್ದೀನಿ. ಇನ್ನೂ ಯಾರೆಲ್ಲ ಮೋದಕ ರೆಸಿಪಿ ನೋಡಿಲ್ಲ ನೋಡ್ಬೋದು, ನಿನ್ನೆ ರೆಸಿಪಿ ಹಾಕಿದ್ದೆ. ಇವತ್ತು ನೋಡಿ ನಾನು ಇನ್ನೊಂದು ಪ್ರಸಾದ ತೊಗೊಂಬಂದಿದ್ದೀನಿ. ಗೌರಿ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ, ಕಪ್ಪು ಕಡಲೆ ಬರುತ್ತಲ್ಲ, ಬ್ಲ್ಯಾಕ್ ಚನಾ, ಅದ್ರ ಉಸುಳಿ ತೊಗೊಂಬಂದಿದ್ದೀನಿ. ಯಾವುದೇ ಥರ ಉಳ್ಳಾಗಡ್ಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸದೆ ಈಸಿಯಾಗಿ ಮತ್ತು ಪ್ರಸಾದಕ್ಕೆ ಯಾವ ಥರ ಮಾಡಬೇಕು ಆ ಥರ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ತುಂಬ ಟೇಸ್ಟಿ, ಹುಳಿ ಹುಳಿ, ಖಾರ ಖಾರ, ತುಂಬ ರುಚಿಯಾಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ನಾನು ಫಸ್ಟಿಗೆ ಒಂದು ಕಡಲೆಕಾಳು ತೊಗೊಂಡಿದ್ದೀನಿ, 2 ಕಪ್ ತೊಗೊಂಡಿದ್ದೀನಿ. ಇದು ಕಲರ್ ಬೆಳ್ಳಗೆ ಕಾಣಿಸ್ತಿದೆ ಅಲ್ವಾ, ಅದಕ್ಕೆ ನಾವು ಬೋರಿಂಗ್ ಪೌಡರ್ ಹಚ್ಚಿಡ್ತೀವಿ, ಯಾಕಂದರೆ ಹುಳ ಆಗ್ಬಾರ್ದು ಅಂತಂದು ಊರಿನ ತಂದಿರ್ತೀವಲ್ಲ, ಅದಕ್ಕೆ ಕಲರ್ ಈ ಥರ ಇದೆ ನೋಡಿ. ತೊಳೆದ ಮೇಲೆ ಕಡಲೆಕಾಳು ನೋಡಿ ಎಲ್ಲ ಬೆಳ್ಳಗಿದ್ದು ಹೋಗ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ತೊಳ್ಕೊತೀರ ಅಷ್ಟು ಚೆನ್ನಾಗಿ ನೆಂದು ಬರ್ತವೆ. ಚೆನ್ನಾಗಿ ಧೂಳಿರುತ್ತೆ, ನಾವು ಪೌಡ್ರ್ ಎಲ್ಲ ಹಚ್ಚಿಟ್ಟಿರ್ತೀವಲ್ಲ, ಯಾಕಂದರೆ ತೂತು ಬಿದ್ದು ಹಾಳಾಗ್ಬಿಡುತ್ತೆ, ಹುಳ ಎಲ್ಲ ಆಗ್ಬಿಡ್ತವೆ. ಅದಕ್ಕೆ ನಾವು ಬೋರಿಂಗ್ ಪೌಡ್ರ್ ಅಂತ ಸಿಗುತ್ತೆ, ಅದು ಕಾಳುಗಳಿಗೆಲ್ಲ ಹಚ್ಚಿಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ನಿಮಗೂ ಅದು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಒಳಗೆ ಕಲ್ಲು, ಧೂಳು, ಕಟ್ಟಿಗೆ ಎಲ್ಲ ಇರುತ್ತೆ. ಚೆನ್ನಾಗಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್. ಇದು ನೋಡಿ 2 ಕಪ್ಪಷ್ಟು ಕಡಲೆಕಾಳು ತೊಗೊಂಡಿದ್ದೆ ನಾನು. ಇಡೀ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ನಾನು ಇದು ರಾತ್ರಿ ಎಲ್ಲ ನೆನೆಯಾಕಿಟ್ಟಿದ್ದೆ. ಒನ್ ಡೇ ರಾತ್ರಿನೇ. ನಾಳೆ ಮಾಡ್ತೀರಾ ಅಂದರೆ ಇವತ್ತು ರಾತ್ರಿನೇ ನೆನೆ ಹಾಕಬೇಕು. ಚೆನ್ನಾಗಿ ತೊಳ್ಕೊಳ್ಳಿ ನೀಟಾಗಿ. ಎಷ್ಟು ಚೆನ್ನಾಗಿ ತೊಳ್ಕೊತೀರಾ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ಏನಂತಾರೆ, ಇದಕ್ಕೆ ನಾಟಿ ಕಡಲೆಕಾಳು ಅಂತಾರೆ. ದಪ್ಪ ಇರಲ್ಲ, ಇದು ಸಣ್ಣನೇ ಇರುತ್ತೆ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಘಮಮು ಚೆನ್ನಾಗಿರುತ್ತೆ ಇದ್ರದ್ದು ನೋಡಿ. ಇದೆಲ್ಲ ಹಾಕಿ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿಟ್ಟು ರಾತ್ರಿನೇ ನೆನೆ ಹಾಕ್ತಾಯಿದ್ದೀನಿ. ರಾತ್ರಿ ನೆನೆ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಂದರೆ ಡೈರೆಕ್ಟ್ ಮಾಡಿದ್ರೆ ಅದು ಬೇಯಲ್ಲ ನೋಡಿ. ಬೆಳಗ್ಗೆ ನೋಡಿ ಈ ಥರ ನೋಡಿ ಡಬಲ್ ಆಗಿದೆ. 2 ಕಪ್ ಕಡಲೆಕಾಳು ನೋಡಿ ಡಬಲ್ ಆಗಿದೆ. ಆ ಥರ ನೊರೆ ನೊರೆ ಬಂದರೆ ಅದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ನೋಡಿ. ಕಲರ್ ಬಿ ಲೈಟ್ ಆಗಿದೆ ಅಲ್ವಾ, ದಪ್ಪ ಆಗಿಬಿಟ್ಟಿದೆ, ಡಬಲ್ ಸೈಜ್ ಆಗಿದೆ. ಈ ಥರ ಆದ್ರೇ ಪರ್ಫೆಕ್ಟು, ಅಂದರೆ ಕರೆಕ್ಟ್ ಆಗಿದೆ ಕಡಲೆಕಾಳು. ಇಲ್ಲಾಂದರೆ ಹಳೆ ಕಡಲೆಕಾಳು ಇದ್ದರೆ, ಇಲ್ಲ ಹಾಳಾಗಿದ್ದರೆ, ಸೊಳ್ಳೆ ಥರ ಇರ್ತವೆ, ಅಂದ್ರೇನು ಟೊಳ್ಳು ಇರ್ತವೆ, ಆ ಥರ ಇದ್ದರೆ ಉಬ್ಬೋದಿಲ್ಲ ಫ್ರೆಂಡ್ಸ್. ಈ ಥರ ಚೆನ್ನಾಗಿರೋ ಕಡಲೆನ ತಗೊಳ್ಳಿ, ಅಂದ್ರೇ ಚೆನ್ನಾಗಿ ಪರ್ಫೆಕ್ಟಾಗಿ ಕಡಲೆಕಾಳು ಉಸುಳಿ ಬರುತ್ತೆ ನೋಡಿ. ಕಡಲೆಕಾಳಲ್ಲಿ ನಾನು ಚೆನ್ನಾಗಿ ಇನ್ನೊಂದು ಸಲ ತೊಳೆದೆ, ಬೆಳಗ್ಗೆನೂ ಇನ್ನೊಂದು ಸಲ ತೊಳೆದ್ಬಿಟ್ಟು ಇಲ್ಲಿ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ನೋಡಿ. ಕುಕ್ಕರಲ್ಲಿ ನೋಡಿ ಎಷ್ಟು ಸ್ವಲ್ಪ ಮುಳುಗೋಷ್ಟು ಹಾಕಿದ್ರೆ ಸಾಕು. ಮೇಲೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ವಿಸಲ್ ಕೂಗಿಸ್ಕೊಂಡು ಬನ್ನಿ ಸಾಕು. ತುಂಬ ಸಾಫ್ಟಾಗಿ ಮಾಡ್ಬೋದು, ತುಂಬ ಗಟ್ಟಿನೂ ಇರಬಾರ್ದು, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರಬೇಕು. ಮುಟ್ಟಿದ್ರೆ ಸಾಕು, ಪ್ರೆಸ್ ಆಗಬೇಕು, ಆ ಥರ ಕೂಗಿಸ್ಕೊಂಬರ್ಬೇಕು ಕಡಲೆಕಾಳು. ಅಂದರೆ ಸಂಜೆವರೆಗೆ ಇಟ್ರೂ ಗಟ್ಟಿ ಆಗಲ್ಲ. ಅದು ನೋಡಿ 3 ವಿಸಲ್ ಕೂಗಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಈ ಕಡೆ ಅದಕ್ಕೆ ಮಸಾಲೆ ರುಬ್ಕೋತಾ ಇದ್ದೀನಿ ನೋಡಿ. ಹಸಿ ಕಾಯಿ ತೊಗೊಂಡಿದ್ದೀನಿ, ಮತ್ತು ಖಾರ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ ತೊಗೊಂಡಿದ್ದೀನಿ, ಹಸಿ ಶುಂಠಿ ಇದೆ, ಶುಂಠಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಶುಂಠಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ, ಯಾವುದೇ ಥರ ಈರುಳ್ಳಿ ಎಲ್ಲ ಹಾಕಲ್ಲ, ಯಾಕಂದರೆ ನೈವೇದ್ಯಕ್ಕೆ ಇರುತ್ತಲ್ಲ, ನೈವೇದ್ಯಕ್ಕೆ ಯಾವಾಗ ಭೀ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಈ ಕಡೆ ನೋಡಿ. ನೀವು ಹಾಗೆ ಮಾಡ್ಕೋದಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬಹುದು ಊಟ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ. ಅಂದರೆ ನೈವೇದ್ಯಕ್ಕಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋಬೇಡಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬೇಡಿ. ಸ್ವಲ್ಪ ತರಿದ್ರೂ ಓಕೆ, ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ರುಬ್ಕೊಂಬಂದಿದ್ದೀನಿ ನೋಡಿ. ಈಗ 3 ವಿಸಲ್ ಆಯಿತು. 3 ವಿಸಲ್ ಆದ್ಮೇಲೆ ನೋಡಿ ನೀರೆಲ್ಲ ಮೇಲೆ ಬಂದಿರುತ್ತಲ್ಲ, ಈ ನೀರು ವೇಸ್ಟ್ ಮಾಡಬೇಡಿ. ತುಂಬ ಹೆಲ್ದಿ ಇದು ಕಡಲೆಕಾಳು. ಅದರ ನೀರು ತುಂಬ ಶಕ್ತಿಯುತವಾದದ್ದು, ತುಂಬ ಶಕ್ತಿ ಮತ್ತು ಫೈಬರ್ ತುಂಬ ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ ಇರೋ ಕಾಳಿದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀರೆಲ್ಲ ತೆಗೆದು ಅದರಿಂದ ತಿಳಿಸಾರು ಮಾಡ್ಕೋಬೋದು, ಇಲ್ಲಾಂದರೆ ಯಾವ್ದಾದ್ರು ಪಲ್ಯಕ್ಕೆ, ಸಾಂಬಾರಿಗೆ ನೀವು ಯೂಸ್ ಮಾಡ್ಕೋಬೋದು. ಈಗ ನೋಡಿ ಚೆನ್ನಾಗಿ ಬಂದಿದೆಯಲ್ವ, ಇಷ್ಟು ಬೆಂದರೆ ಸಾಕು. ಇದು ನೀರು ಎತ್ತಿಟ್ಕೋತಾ ಇದ್ದೀನಿ ನೋಡಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಡಲೆಕಾಳು ನೋಡಿ. ಸ್ವಲ್ಪ ನೀರು ಇಟ್ಕೊಂಡು ಹಾಗೆ ಇಟ್ಕೋತಾ ಇದ್ದೀನಿ. ಪೂರ್ತಿ ಡ್ರೈ ಮಾಡಿ ಒಗ್ಗರಣೆ ಹಾಕಬೇಡಿ ಫ್ರೆಂಡ್ಸ್, ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಇಟ್ಕೊಂಡು ಒಗ್ಗರಣೆ ಹಾಕಿ ನೋಡಿ. ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ನೋಡಿ. ನೀವು ಈರುಳ್ಳಿ ಬೇಕಾದರೆ ಹಾಕೋಬೋದು, ಮನೇಲಿ ಊಟ ಮಾಡೋಕ್ಕೆ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ಳಿ. ನೈವೇದ್ಯ ಪ್ರಸಾದಕ್ಕೆ ಎಲ್ಲ ನಾವು ಬೆಳ್ಳುಳ್ಳಿ ಈರುಳ್ಳಿ ಹಾಕಬಾರ್ದು ಫ್ರೆಂಡ್ಸ್ ನೋಡಿ. ಎಣ್ಣೆ ಕಾದಿದೆ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಉಳಿದಿರೋ ಐಟಮ್ಸು ಹಾಕೋಬೇಕು ಫ್ರೆಂಡ್ಸ್ ನೋಡಿ.
ಇದು ಒಳ್ಳೆ ಪ್ರಸಾದ ಫ್ರೆಂಡ್ಸ್. ಎಲ್ಲ ಕಡೆ ಗಣೇಶನ ಕಡೆ ಇದೇ ಕಡಲೆಕಾಳು ಉಸುಳಿನೇ ಕೊಡ್ತಾರೆ, ಮೋದಕ ಕೊಡ್ತಾರೆ, ಚಿತ್ರಾನ್ನ ಅವೆಲ್ಲ ಕೊಡ್ತಾರೆ. ನೋಡಿ ಇದರಲ್ಲಿ ಎರಡನೇದಿದ್ದು ನಂದು ರೆಸಿಪಿ ಗಣೇಶನ ನೈವೇದ್ಯಕ್ಕೆ. ಮೊದಲೇನು ಮೋದಕ ಹಾಕಿದ್ದೀನಿ, ಡ್ರೈ ಫ್ರೂಟ್ಸ್ ಮೋದಕ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಈ ಉಸುಳಿನೂ ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿ ಹುಳಿ ಖಾರ ಖಾರ. ಯಾವುದೇ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೆ ಇದ್ರೂ ಸಖತ್ತಾಗಿರುತ್ತೆ. ಚಿಟಿಕೆ ಅರಿಶಿನ ಹಾಕ್ಕೊಂಡು ಕರಿಬೇವು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಎಲ್ಲ ಕಡೆಗೆ ಹೋಗುವಾಗ. ಎಲ್ಲ ಕಡೆ ಹೋದ್ಮೇಲೆ ಇದು ನೋಡಿ ಸ್ವಲ್ಪ ನೀರಿನ ಸಮೇತ ಕಡಲೆಕಾಳು, ಬೇಯಿಸಿರೋ ಕಡಲೆಕಾಳು ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನೀರಿರಬೇಕು, ಹಾಗೆ ಹಾಕ್ಕೊಂಡ್ರೆ ಡ್ರೈ ಆಗಿ ಗಟ್ಟಿ ಆಗಿಬಿಡುತ್ತೆ, ರುಚಿಯಾಗಿರಲ್ಲ. ನೋಡಿ ರುಬ್ಬಿರೋ ಮಸಾಲನ ಹಾಕೋತಾ ಇದ್ದೀನಿ. ನೀವು ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಜಾಸ್ತಿನೂ ಹಾಕೋಬೋದು, ಕಮ್ಮಿನೂ ಹಾಕೋಬೋದು. ಡ್ರೈ ಆಗಬೇಕು ಆಮೇಲೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳಿ. ಸ್ವಲ್ಪ ಮೆತ್ತಗಿರ್ಬೇಕಂದ್ರೆ ಜಾಸ್ತಿ ಮಸಾಲೆ ಹಾಕ್ಕೊಳ್ಳಿ. ಖಾರ ಉಪ್ಪು ನಿಮಗೆಲ್ಲ ರುಚಿಗೆ ತಕ್ಕಷ್ಟು ಹಾಕೋಬಹುದು. ನೋಡಿ ನೈವೇದ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತು, ಘಮ ಅಂತೂ ಸಖತ್ತಾಗಿ ಬರುತ್ತೆ. ಯಾಕೆ ಹೇಳಿ ನಾಟಿ ಕಡಲೆಕಾಳು ಫ್ರೆಂಡ್ಸ್, ಇದು ಊರಿಂದ ತಂದಿರೋದು ನಾವು, ನಮ್ಮ ಚಿಕ್ಕಮ್ಮನ ಮನೆ ಕಡೆಯಿಂದ ಬಂದಿರೋದು. ತುಂಬ ಟೇಸ್ಟಿಯಾಗಿರುತ್ತೆ ಕಾಳು. ಇದು ದಪ್ಪ ಕಡಲೆಕಾಳು ಇರುತ್ತಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಈ ಕಾಳು. ಈ ಥರ ಮಾಡಿ ಕಮೆಂಟಲ್ಲಿ ತಿಳಿಸಿ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು ಫ್ರೆಂಡ್ಸ್. ಅಂದರೆ ಡ್ರೈ ಆಗುತ್ತೆ, ಎಲ್ಲ ಮಸಾಲೆನೂ ಹೀರ್ಕೊಳ್ಳುತ್ತೆ, ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಘಮ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಒಳ್ಳೆ ಟೇಸ್ಟಿಯಾದ ಕಡಲೆಕಾಳು ಉಸುಳಿ ಮನೇಲಿ ಮಾಡ್ಕೊಂಡು ತಿನ್ನಿ, ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೈವೇದ್ಯಕ್ಕೂ ಮಾಡಿ ಗಣೇಶನಿಗೆ ತೃಪ್ತಿ ಮಾಡಿಸಿ. ಯಾಕಂದರೆ ಗಣೇಶನಿಗೆ ಕಡಲೆಕಾಳು ಮೋದಕ ತುಂಬ ಇಷ್ಟ, ಲಡ್ಡು ಇವೆಲ್ಲ ತುಂಬ ಇಷ್ಟ. ದಿನಾಲು ಈಗ 5 ದಿವಸ 10 ದಿವಸ 11 ದಿವಸ 21 ದಿವಸ ಕೂಡಿಸ್ತಾರೆ ಗಣೇಶನ. ದಿನಾಲು ಒಂಥರ ಅವನಿಗೆ ಇಷ್ಟವಾದ ಪದಾರ್ಥಗಳು ಮಾಡಿ, ಇಷ್ಟವಾದ ಪ್ರಸಾದ ಮಾಡಿ ದೇವರ ನೈವೇದ್ಯಕ್ಕೆ ಹಿಡಿದು ಖುಷಿಯಾಗಿ ಹಬ್ಬ ಆಚರಿಸಿ ಫ್ರೆಂಡ್ಸ್. ನೋಡಿ ಗೌರಿ ಗಣೇಶ ಹಬ್ಬಕ್ಕೆ ಕಡಲೆಕಾಳು ಉಸುಳಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ಗಣೇಶ ಹೆಂಗೆ ಕೂತಿದ್ದಾನೆ, ಹೂವೆಲ್ಲ ಹಾಕಿದ್ದೀನಿ ನೋಡಿ, ಸಖತ್ತಾಗಿ ಕಾಣಿಸ್ತಿದೆಯಲ್ಲ. ಆ ಉಸುಳಿಯ ಗಣೇಶ ಪರ್ಫೆಕ್ಟ್ ಆಗಿದೆ ನೋಡಿ, ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಖಟ್ಟ ಮೀಠ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕ್ಕೊಡಿದ್ದೀನಿ, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು. ಖಾರ ಖಾರ ಹುಳಿ ಹುಳಿ ತುಂಬ ರುಚಿಯಾಗಿರುತ್ತೆ ಇದು ಕಡಲೆಕಾಳು ಉಸುಳಿ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದಲ್ಲಿ ಒಂದು ಕಮೆಂಟು, ಲೈಕು, ಶೇರು ಇದ್ದೇ ಇರುತ್ತೆ. ತಪ್ಪದೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಗೌರಿ ಗಣೇಶ ಹಬ್ಬಕ್ಕೆ ಈ ಥರ ಮೋದಕ ರೆಸಿಪಿ ಮತ್ತು ಕಡಲೆಕಾಳು ಉಸುಳಿ ಮಾಡಿದ್ದೀನಿ. ಎರಡೂ ರೆಸಿಪಿನ ನೋಡಿಬಿಟ್ಟು ಚೆನ್ನಾಗಿ ಮಾಡಿ ಹಬ್ಬ ಆಚರಿಸಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ನೋಡಬೇಡಿ, ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್. ಹೇಗೆ ಅನಿಸ್ತು ಅಂತ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರಲಿ. ಆದಷ್ಟು ಬೇಗ ನಿಮ್ಮೆಲ್ಲರ ಆಸೆ